ಫೈನಲ್ ಆಗಿ ಸುದೀಪ್ ಸರ್ ಬಗ್ಗೆ ನೀವು ಅವಾಗ ಹೇಳಿದ್ರಿ, ನಮ್ಮಲ್ಲೂ ಕೂಡ ಅದ್ ನೋಡಿ ನಾವು ಅಂದ್ರೆ ಹೌದಲ್ವಾ ಇದು ನಮ್ಮಲ್ಲಿ ಮಾತಾಡಿದ್ರು ಅಂತಂದು. ಸೊ ಸುದೀಪ್ ಸರ್ ಒಂದ್ ಫ್ಯಾನ್ ಇಂದು ನೀವು ಆ ಸೀರಿಯಲ್ ಆರ್ಟಿಸ್ಟ್ ಆಗಿದ್ರು ಕೂಡ ಅವ್ರು ನಿಮ್ಮನ್ನ ಫ್ಯಾನ್ ತರಾನೇ ನೋಡ್ತಾರೆ. ಸೊ ಒಂದು ಫ್ಯಾನ್ ಇಂದು ಒಂದ್ ಮಾತನ್ನ ಅಷ್ಟು ಸೀರಿಯಸ್ ಆಗಿ ತಗೊಂಡು ಅದನ್ನ ಮತ್ತೆ ಅವ್ರು ನಿಮಗೆ ಪರ್ಸನಲ್ ಆಗಿ ಮೆಸೇಜ್ ಕಳಿಸೋದು ಅಂದ್ರೆ ದಟ್ಸ್ ನಾಟ್ ಅ ಈಸಿ ಥಿಂಗ್. ಅವ್ರಿಗಾದ್ರೂ ಕೂಡ ನಿಮ್ಗಾದ್ರೂ ಕೂಡ ಅವ್ರು ಹಂಗೆ ಅದನ್ನ ಸ್ಕಿಪ್ ಮಾಡ್ಬೋದಾಗಿತ್ತು. ನಾನು ಎಷ್ಟೊಂದ್ ಜನ ಆಕ್ಚುಲಿ ಅದೇ ಆ ಇಂಟರ್ವ್ಯೂ ಕೊಟ್ಮೇಲೆ ಅದೆನ್ನೂ ವೈರಲ್ ಆಗಿರ್ಲಿಲ್ಲ. ಆ ಇಂಟರ್ವ್ಯೂ ನೋಡಿದವರೆಲ್ಲ ನನ್ ಕ್ಲೋಸ್ ಫ್ರೆಂಡ್ಸೇ, ನೀನ್ ಏನಕ್ಕೆ ಇದೆಲ್ಲ ಮಾತಾಡಿದ್ಯಾ, ತುಂಬಾ ಬುಲ್ಶೀಟ್ ಅನ್ನಿಸ್ತು ಹಿಂಗೆ ಹೇಳಿದ್ರು. ಆಕ್ಚುಲಿ ಹಿಂಗೆ ಹೇಳಿದ್ರು. ನಾನು ಅಯ್ಯೋ ಹೌದಾ, ನೀವು ಶೇರ್ ಮಾಡಕ್ಕಿಂತ ಮುಂಚೆ ನಾನು ಶೇರ್ ಮಾಡ್ಬೇಕಾಯ್ತು. ಅವರೆಲ್ಲ ನನಗೆ ಹಂಗೆ ಹೇಳ್ಬಿಟ್ರು. ನಾನು ಹೌದಾ, ನಾನು ತಪ್ಪು ಮಾತಾಡ್ಬಿಟ್ಟಿದ್ದೀನ, ನಾನು ಏನ್ ಮಾತಾಡಿದೀನಿ, ನನಗೆ ಒಂಥರ ಡೌಟ್ ಆಗೋಯ್ತು. ಬಟ್ ನನ್ಗೆ ಆಮೇಲೆ ಅನ್ನಿಸ್ತು ಅದ್ ಏನಕ್ಕೆ ಅಷ್ಟು ವೈರಲ್ ಆಯ್ತು, ಏನಕ್ಕೆ ಸುದೀಪ್ ಸರ್ ಮೆಸೇಜ್ ಮಾಡ್ರು ಅಂತ ನಾನು ಡಿಕೋಡ್ ಮಾಡ್ತಾ ನೋಡ್ಬೇಕಾದ್ರೆ ಅನ್ನಿಸ್ತು. ನಾನು ಅದ್ ಎಲ್ಲೂ ಸುದೀಪ್ ಸರ್ನ ಹೈಪ್ ಮಾಡ್ಬೇಕಂತ ಆಗ್ಲಿ ಅಥವಾ ನಾನೇನೋ ಫೇಮಸ್ ಆಗ್ಬೇಕು, ವೈರಲ್ ಆಗ್ಬೇಕಂತ ಮಾತಾಡಿದಲ್ಲ. ನಾನೇನೋ ನನ್ ವಿಷಯ ಹೇಳ್ಬೇಕಾದ್ರೆ ನನ್ಗೆ ಯಾರೊಬ್ರು ಇನ್ಸ್ಪೈರ್ ಮಾಡಿರ್ತಾರಲ್ಲ, ಸೊ ಅವ್ರನ್ನ ನನ್ನ ತಲೆಲಿತ್ತು. ಅದು ನನ್ನ ಮನ್ಸಿಂದ ಬಂದಿದ್ ಮಾತು ಅವ್ರ ಬಗ್ಗೆ. ಈಗ ನಾನು ಫೇಮಸ್ ಆಗ್ಬೇಕಾದ್ರೆ ಬೇರೆ ಏನ್ ಬೇಕಾದ್ರೆ ಹೇಳ್ಬೋದಾಗಿತ್ತು. ಬಟ್ ನನ್ಗೆ ಫೇಮಸ್ ಆಗ್ಬೇಕಂತ ಏನಿರಲ್ಲ, ಅಥವಾ ಸುದೀಪ್ ಸರ್ನ ಹೊಗಳ್ಬೇಕಂತ ಏನಿರಲ್ಲ. ನನ್ ನಿಜವಾಗ್ಲೂ ಆಸ್ ಎ ಸುದೀಪ್ ಸರ್ ಫ್ಯಾನ್ ಆಗಿ ನನ್ನ ಮನ್ಸಲ್ಲಿ ಅವ್ರ ಮೇಲೆ ಏನೊಂದು ಆ ವ್ಯಕ್ತಿ ಬಗ್ಗೆ ನನ್ಗೆ ಏನ್ ಪ್ರೀತಿ ಇದೆಯೋ ಅದು ನಾನು ತೋರಿಸ್ದೆ. ನಾನು ನಿಜವಾಗ್ಲೂ ಮನ್ಸಿಂದ ಮಾತಾಡಿದಕ್ಕೆ ಅವ್ರ ಮನ್ಸು ತಗೊಂಡ್ಬಿಟ್ಟು ಅವ್ರು ನನಗೆ ಮೆಸೇಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಐ ಆಮ್ ವೆರಿ ವೆರಿ ಲಕ್ಕಿ. ಫಸ್ಟ್ ಟೈಮ್ ಸುದೀಪ್ ಸರ್ ಆಟೋಗ್ರಾಫ್ ಸಿಕ್ತು ನನಗೆ. ಅವತ್ತು ಆಕ್ಚುಲಿ ಫೋಟೋನು ಕೊಟ್ಟಿರೋರು, ಬಟ್ ಅವರು ಬಿಲ್ಲಾ ಗೆಟಪ್ ಅಲ್ಲಿ ಇದ್ರು, ಸೊ ಹಾಗಾಗಿ ನಂಗೆ ಫೋಟೋ ತೆಕ್ಕೊಳಕ್ ಆಗ್ಲಿಲ್ಲ. ಅದಾದ್ಮೇಲೆ ನನಗೆ ಒಂದು ಮೆಸೇಜ್ ಬಂದಿದೆ, ಫೋಟೋ ಒಂದು ಬಾಕಿ ಇದೆ, ಅದಕ್ಕೆ ಕಾಯ್ತಾ ಇದ್ದೀನಿ. ನೋಡೋಣ ಸಮ್ಡೇ, ಗೊತ್ತಿಲ್ಲ ಇದೇ ಜಿ ಕುಟುಂಬದಲ್ಲೋ ಎಲ್ಲೋ ಒಂದ್ ಕಡೆ ಅವಾರ್ಡ್ ಕೊಡಕ್ ಬಂದಾಗ ಅದನ್ನ ಅವಾರ್ಡ್ ನನ್ಗೆ ಸಿಕ್ಕಿದ್ರೆ ಒಂದ್ ಫೋಟೋ, ಈ ಅವಾರ್ಡ್ ಎಲ್ಲ ನಾನೇ ಐ ಥಿಂಕ್ ಐ ವಿಲ್ ಬಿ ದಿ ಫಸ್ಟ್ ಫ್ಯಾನ್ ಇದೆಲ್ಲ ಒಟ್ಟಿಗೆ ಸಿಗ್ತಾ ಇರೋವಂಥದ್ದು ಅಂತ ಫಸ್ಟ್ ನಾನೇ ಆಗ್ಬೇಕು ಅಂತ ಆಸೆ ಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಮ್ ಜೊತೆ ಮಾತಾಡಿದ್ರಿ. ಹಾಗೆ ನಿಮ್ಮ ಹೊಸ ಸೀರಿಯಲ್ಗೆ ಆಲ್ ದಿ ಬೆಸ್ಟ್. ನಿಮ್ಮ ಜಿಮ್ ಸೀನನ್ ಹೆಂಗೆ ಅಕ್ಸೆಪ್ಟ್ ಮಾಡ್ಕೊಂಡ್ರು, ಪ್ರೀತಮ್ನು ಕೂಡ ಹಂಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಅಂತ ನಾವು ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಎಸ್, ಇದಾಗಿತ್ತು ಸುಷ್ಮಿತ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆಗೆ ವೈದೇಹಿ ಬಾಟಿ, ವಿಶ್ವವಾಣಿ ಸ್ಪೆಷಲ್, ಬೆಂಗಳೂರು. ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನಲ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.